ನಮಸ್ಕಾರ. ಇವತ್ತು ನಾವು ಈ ಸಂವಿಧಾನದ ಎರಡನೆಯ ಸಂವಿಧಾನದ 4ನೇ ಘಟಕದ ಇನ್ನೊಂದು ವಿಷಯ ಸರ್ಕಾರಿ ಅಧಿಕಾರಿಗಳಿಗೆ ವಿಶೇಷವಾದ ರಕ್ಷಣೆ ಅಂತ, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ಸ್ ಟು ಪಬ್ಲಿಕ್ ಸರ್ವೆಂಟ್ಸ್. And these protections are mainly available in Article 311. And the entire gambit of government public servant is available from Article 308 to Article 312. Specifically, the last article talks about All India service. Last article that discusses about the All India service. This 312 talks about All India service. UPSC ಎಕ್ಸಾಮ್ ಮಾಡ್ತಾರಲ್ಲ, ಅದನ್ನು ನಾವು ನೋಡ್ಬೋದು. ಈ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳೋಕ್ಕಿಂತ ಮೊದಲು, ಸೊ ಐ ವುಡ್ ಲೈಕ್ ಟು ಟ್ರೈ ಟು ಟೆಲ್ ಯು ಎ ಕಾನ್ಸೆಪ್ಟ್ ಕಾಲ್ಡ್ pleasure doctrine. Pleasure doctrine. Pleasure ಡಾಕ್ಟ್ರಿನ್. ಇದಕ್ಕೆ ನೀವು ಆನಂದದ ತತ್ವ ಅಂತ ಅನ್ಬೋದು. ಆನಂದದ ತತ್ವ, ಆನಂದದ ತತ್ವ. ಇದನ್ನು ನಾವು ಆಡು ಭಾಷೆಯಲ್ಲಿ ಅಥವಾ ನಮ್ಮ ಸಾಮಾನ್ಯ ವ್ಯವಹಾರದಲ್ಲಿ ಹೇಳ್ಬೋದು. ಯಾವುದೇ ಒಬ್ಬ ವ್ಯಕ್ತಿಯ ಖಾಸಗಿ ಒಂದು ಸಂಸ್ಥೆಯಲ್ಲಿ ನೀವು ಕೆಲಸಕ್ಕೆ ಹೋದರೆ, ಅವನಿಗೆ ಕೆಲಸ ಇಷ್ಟ ಆದರೆ ಅವನು ನಿಮ್ಮನ್ನು ಮುಂದುವರಿಸ್ಬೋದು. ಕೆಲಸ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಕೆಲಸ ಸಂಜೆ ಮುಗಿದ ನಂತರ ನಿಮ್ಮ ಸಂಬಳ ನಿಮಗೆ ಕೊಟ್ಬಿಟ್ಟು, ಅಣ್ಣ ನಾಳೆಯಿಂದ ಕೆಲಸಕ್ಕೆ ಬರಬೇಡಪ್ಪ ಅಂತ ಹೇಳ್ಬೋದು. ಅದೇ ಪ್ಲೇಜರ್ ಡಾಕ್ಟ್ರಿನ್. ದ್ಯಾಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ದಿ ಪ್ಲೇಜರ್ ಡಾಕ್ಟ್ರಿನ್. ಇನ್ ಅದರ್ ವರ್ಡ್ಸ್, ಅಕಾರ್ಡಿಂಗ್ ಟು ಆರ್ಟಿಕಲ್ 310, ಅಕಾರ್ಡಿಂಗ್ ಟು ಆರ್ಟಿಕಲ್ 310, all officers, all entities that are all available are working under the pleasure of the president. Pleasure of president. ರಾಷ್ಟ್ರಪತಿಯವರ ಇಚ್ಛೆಗೆ ಅನುಗುಣವಾಗಿ ಅಥವಾ ಅವರ ಆನಂದಕ್ಕೆ ಅನುಗುಣವಾಗಿ ನಾವು ಸಾರ್ವಜನಿಕ ನೌಕರರಾಗಿ ಕೆಲಸ ಮಾಡ್ಬೋದು. ಸಾರ್ವಜನಿಕ ನೌಕರರಾಗಿ ಕೆಲಸ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಪ್ರಾವಿಷನ್ ದಟ್ ಈಸ್ ಅವೈಲೇಬಲ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಸಿ, ಎನಿ ಪರ್ಸನ್ ಹೂ ಈಸ್ ಅಪಾಯಿಂಟೆಡ್ ಎಸ್ ಎ ಗವರ್ಮೆಂಟ್ ಸರ್ವೆಂಟ್, ಪಬ್ಲಿಕ್ ಸರ್ವೆಂಟ್, he has to work at the pleasure of president. This is called pleasure doctrine. It has come from our British inheritance. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ದಿಸ್ ಡಾಕ್ಟ್ರಿನ್ ಈಸ್ mutatis mutandis applied to the governors. The governors. When I say president, the president is nothing but, in reality, it is council of ministers. It is the government. It is the government. ಅಂದರೆ ಸರ್ಕಾರ ಇದೆಯಲ್ವಾ, ಸರ್ಕಾರಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು ಅಂತಲೇ ಇದರ ಅರ್ಥ. ಫಾರ್ ಎಕ್ಸಾಂಪಲ್, ಇಫ್ ಎ ಗವರ್ನರ್ ಈಸ್ ಅಪಾಯಿಂಟೆಡ್ ಎ ಪರ್ಟಿಕ್ಯುಲರ್ ಸ್ಟೇಟ್, ಫಾರ್ ಎ ಪರ್ಟಿಕ್ಯುಲರ್ ಸ್ಟೇಟ್, ಫಾರ್ ಎಕ್ಸಾಂಪಲ್, ಎ ಗವರ್ನರ್ ಈಸ್ ಅಪಾಯಿಂಟೆಡ್ ಟು ಕರ್ನಾಟಕ, then the council of ministers at the union, they are not happy with the governor. Then they will take a decision and inform the president, and president can immediately remove him. Remove the president.
without assigning any reason, without assigning any reason. This is pleasure doctrine. He cannot question why he is removed. He cannot question why he is removed. ಅಂದರೆ ರಾಷ್ಟ್ರಪತಿಗಳು ನೀನು ನಾಳೆಯಿಂದ ರಾಜ್ಯಪಾಲ ಆಗೋದು ಬೇಡ ಅಂದರೆ ಅವರು ಸೀದಾ ಮನೆಗೆ ಹೋಗ್ಬೇಕು. ಈವನ್ ಹಿ ಕೆನ್ ನಾಟ್ ಕ್ವಶನ್ ಇಟ್ ಇನ್ ಕೋರ್ಟ್ ಆಫ್ ಲಾ, ನಾಟ್ ಇನ್ ಕೋರ್ಟ್ ಆಫ್ ಲಾ. Please make it a point that whatever I am discussing is discussing only with respect to governor, not anybody else. Why I am trying to stress upon this andre, ನಾನು I am talking about the pleasure doctrine. Pleasure doctrine ಅರ್ಥ ಆಡು ಭಾಷೆಯಲ್ಲಿ ಹೇಳೋದಾದರೆ, ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಅವ್ರ ಇಚ್ಛೆ ಇಲ್ಲ ಅಂದರೆ ಮನೆಗೆ ಹೋಗಬೇಕಾಗತ್ತೆ. ಇಲ್ಲಿಯೂ ಹಾಗೆ ಅನುಚ್ಛೇದ 310 ಪ್ರಕಾರ ಎಲ್ಲ ಸರ್ಕಾರದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಏನು ಮಾಡಬೇಕು, ಗವರ್ನರ್ ಇಚ್ಛೆಯಂತೆ ಕೆಲಸ ಮಾಡಬೇಕು. ಅಂದರೆ ಒಬ್ಬ ಮಂತ್ರಿ ಆಗಿರ್ತಾನೆ, ಮಂತ್ರಿ ಏನಾದರೂ ತಂದೇ ಆದಂಥ ಒಂದು ಪಾಲಿಸಿ ಹೇಳ್ದ ಅಂತ ಇಟ್ಕೊಳ್ಳಿ, ಅದು ಕ್ಯಾಬಿನೆಟ್ ಅಥವಾ ಮಂತ್ರಿ ಮಂಡಲ ಅದನ್ನು ಅನುಮೋದಿಸಲಿಲ್ಲ ಅಂದರೆ ಮಂತ್ರಿಯನ್ನು ಕೂಡ ಏನು ಮಾಡ್ಬೋದು, ರಾಷ್ಟ್ರಪತಿಗಳು ರಿಮೂವ್ ಮಾಡ್ಬೋದು. ಒಬ್ಬ ಮಂತ್ರಿ ತನ್ನ ವೈಯಕ್ತಿಕ ಹೇಳಿಕೆಯನ್ನು ಕೊಟ್ಟಾಗ ಅದೊಂದು ಪಾಲಿಸಿ ಡಿಸಿಷನ್ ಆಗಿತ್ತು ಅಂತಂದರೆ ಅವನು ಇಮಿಡಿಯೇಟ್ಲಿ ಪ್ರೈಮ್ ಮಿನಿಸ್ಟರ್ ಕರೆದು ಹೇಳ್ತಾರೆ, ಸೋ ಅಂಡ್ ಸೋ ಹ್ಯಾಸ್ ಟೋಲ್ಡ್ ಲೈಕ್ ದಿಸ್, ಈಸ್ ಇಟ್ ಎ ಕ್ಯಾಬಿನೆಟ್ ಡಿಸಿಷನ್? ಇಫ್ ಇಟ್ ಈಸ್ ಕ್ಯಾಬಿನೆಟ್ ಡಿಸಿಷನ್, ಪ್ರೆಸಿಡೆಂಟ್ ಈಸ್ ಬೌಂಡ್ ಬೈ ಇಟ್. If it is not a cabinet decision, then the president may remove that minister also. That is the concept of pleasure doctrine. But this pleasure doctrine is having a exception. Is having a exception. ಅಂದರೆ ಇದಕ್ಕೊಂದು ಅಪವಾದ ಇದೆ. That exception is available in Article 311. ಅಂದರೆ 311ಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಈ ಪ್ಲೆಜರ್ ಡಾಕ್ಟ್ರಿನ್ ಇದೆಯಲ್ಲ, ಇದು ವರ್ಕ್ ಆಗೋದಿಲ್ಲ. ಇದು ವರ್ಕ್ ಆಗೋದಿಲ್ಲ. ಏನಾಗತ್ತೆ ಅಲ್ಲ ಅನ್ನೋದನ್ನು ನಾವು ನೋಡೋದೆ. ದಟ್ ಈಸ್, ದಿಸ್ ಈಸ್, ವಾಟ್ ಈಸ್ ದಿಸ್? ದಿಸ್ ಈಸ್ ಪ್ರೊಟೆಕ್ಷನ್. ಪ್ರೊಟೆಕ್ಷನ್. ಪ್ರೊಟೆಕ್ಷನ್ ಟು ಹೂಮ್? ಪ್ರೊಟೆಕ್ಷನ್ ಟು ಪಬ್ಲಿಕ್ ಸರ್ವೆಂಟ್. ಪ್ರೊಟೆಕ್ಷನ್ ಟು ಸಾರ್ವಜನಿಕ ಸೇವಕರುಗಳಿಗೆ ಇರುವಂತಹ ಪ್ರೊಟೆಕ್ಷನ್ ನಿಮಗೆಲ್ಲಿ ಸಿಗುತ್ತೆ? ಅನುಚ್ಛೇದ 311ರಲ್ಲಿ ಸಿಗುತ್ತೆ. ಅನುಚ್ಛೇದ 310 ಹೇಳುತ್ತೆ ದಟ್ ಇಸ್ ಎ ಪ್ಲೆಜರ್ ಡಾಕ್ಟ್ರಿನ್. ಆದರೆ ಇದಕ್ಕೆ ಒಂದು ಅಪವಾದ ಇರೋದು ಅನುಚ್ಛೇದ 311ರಲ್ಲಿ. ಈ ಒಂದು ಹಿನ್ನೆಲೆಯೊಂದಿಗೆ ನಾವು ಲೆಟಸ್ ಮೂವ್ ಅಪಾನ್ ದಿ ಲೆಕ್ಚರ್. ರೈಟ್. ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ಸ್ ಟು ಪಬ್ಲಿಕ್ ಸರ್ವೆಂಟ್ಸ್, ಆರ್ಟಿಕಲ್ 311. ಆರ್ಟಿಕಲ್ 308 to 311 of the Indian Constitution provide for constitutional protections to public servants, particularly with regard to tenure, dismissal and conditions of service. These provisions fall under part 14. Okay, service under the union and the states. ಭಾರತದ ಸಂವಿಧಾನದ ಅನುಚ್ಛೇದ 308ರಿಂದ 11ರ ತನಕ ಸಾರ್ವಜನಿಕ ಉದ್ಯೋಗಿಗಳಿಗೆ ಸಂವಿಧಾನಿಕ ರಕ್ಷಣೆಗಳಿದ್ದಾವೆ. ಏನಿದ್ದಾವೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಏನು ರಕ್ಷಣೆಗಳಿದ್ದಾವೆ, ಯಾವ ರೀತಿ ಆರ್ಟಿಕಲ್ ಏನೇನು ಹೇಳುತ್ತೆ. ಆರ್ಟಿಕಲ್ 308 talks about interpretation. Okay, what do you mean by state, other things? This is not so important. In other words, the law is not applicable to J and K. Now this is gone. Now this is gone. Now it is applicable to, ನೀವು ಈಗಲೂ ಬರಿಬೋದು, after 370 abrogation, it is applicable to all states. All states including J and K. Including J and K. ದೇರ್ ಇಸ್ ನೋ, ಮೊದಲೆಲ್ಲ ಇತ್ತು ಜೆ ಅಂಡ್ ಕೆನ ಹೊರತುಪಡಿಸಿ ನೋ, ನಥಿಂಗ್ ಡೂಯಿಂಗ್ ನಾವು. ಭಾಗ 14ರ ವ್ಯಾಪ್ತಿಯನ್ನು ವ್ಯಾಖ್ಯಾನಿಸುತ್ತದೆ. ಈ ಭಾಗವು ಕೇಂದ್ರ ಮತ್ತು ಎಲ್ಲ ರಾಜ್ಯಗಳಿಗೆ ಅನ್ವಯಿಸುತ್ತದೆ. ಈ ಭಾಗದಲ್ಲಿ ರಾಜ್ಯ ಎಂಬ ಪದ ಬಳಕೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಸೇರಿದೆ. ಇಲ್ಲಿ ರಾಜ್ಯ ಅಂತ ಹೇಳಿದರೆ ಅದು ಯೂನಿಯನ್ ಟೆರಿಟರಿನೋ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ದಟ್ಸ್ ಇಟ್. ದೆನ್ 309 ಟಾಕ್ಸ್ ಅಬೌಟ್ RRs, ರೆಕ್ರೂಟ್ಮೆಂಟ್ ರೂಲ್ಸ್ ಅಂತ ಹೇಳ್ತಾರೆ. ನೇಮಕಾತಿಯ ನಿಯಮಗಳು. Empowers parliament and state legislature to regulate. ನೋಡಿ, it is giving a, this article is giving a power to parliament. It is also giving a power to state legislature. ಸಂಸತ್ತಿಗೂ ಮತ್ತು ರಾಜ್ಯ ವಿಧಾನ ಮಂಡಲಗಳಿಗೂ ಇದು ಈ ಕೆಳಗಿನ ಅಧಿಕಾರವನ್ನು ಕೊಡ್ತದೆ. It gives all these rights. Number 1, recruitment to public service and posts. Public service are like government employment. Posts are like governor.
This is nothing but maybe a Tahsildar, a DC, a group A officer. But post means governor, minister. These are the posts, right? Conditions of service of persons in such services. So it tells the parliament you can create a condition, service conditions you can create. If the parliament is not making law, in the absence of law, the president is having power, the governor is having power. Until the parliament makes any specific law for specific recruitment, till that time, because we have to run the government after 1950, therefore executive has to act. Until specific laws are enacted, president or the governor can make rules for service conditions. Recruitment rules ಅಂತ ಹೇಳ್ತಾರೆ, ನೇಮಕಾತಿ ನಿಯಮಗಳು. These RRs, recruitment rules, are subject to the law enacted by parliament and state. ಒಂದು ವೇಳೆ ಮೊದಲೇ ಏನಾದರೂ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ನಿಯಮಗಳನ್ನು ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಒಮ್ಮೆ ಕಾನೂನು ಮಾಡಿದ ಮೇಲೆ ಅವು ಕಾನೂನಿಗೆ ರಿಪಗ್ನೆಂಟ್ ಆಗಿರಬಾರ್ದು, ಕಾನೂನಿನಂತೆ ಇರಬೇಕು. ದೇ ಆರ್ ಆಸ್ ಪರ್ ದ law enacted by the parliament. These recruitment rules must also be subject to these conditions. Article 311, 312 and also Article 32 and Article 39D. Article 39D comes under DPSP, that is equal pay for equal work, equal pay. That is the concept. ಈ ಎಲ್ಲದಕ್ಕೂ ಅನುಗುಣವಾಗಿ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರುಗಳಿಗೆ ನೇಮಕಾತಿ ನಿಯಮಗಳನ್ನು ಮಾಡುವ ಅಧಿಕಾರ ಇದೆ. ಸಂಸತ್ತು ಅಥವಾ ವಿಧಾನಮಂಡಲದ ಯಾವುದೇ ಕಾನೂನು ಇಲ್ಲದ ಸಂದರ್ಭದಲ್ಲಿ ಕೂಡ ಇವರಿಗೆ ಅಧಿಕಾರ ಇದೆ, ನಿಯಮಗಳನ್ನು ಮಾಡಲಿಕ್ಕೆ. ಸಿ, ವಿದೌಟ್ ಎನಿ ಲಾ ರೂಲ್ಸ್ ಕ್ಯಾನ್ ಬಿ ಡನ್. ಸಿ, ನಾರ್ಮಲಿ ರೂಲ್ಸ್ ಆರ್ ಡನ್ ಬೇಸ್ಡ್ ಆನ್ ದ ಪ್ರೊವಿಷನ್ ಇನ್ ದ ಆಕ್ಟ್, but in this particular case parliament itself gives a power to the executive to make rules. But if the parliament makes law, then these rules must be according to the law made by the parliament ಅನ್ನೋದು ಇದರ ಅರ್ಥ. ಎಸ್, ಕೇಂದ್ರ ಸೇವೆಗಳಿಗಾಗಿ ಸಂಸತ್ತು, ರಾಜ್ಯ ಸೇವೆಗಳಿಗಾಗಿ ರಾಜ್ಯ ವಿಧಾನಮಂಡಲ ಈ ಕೆಳಗಂಡನ್ನು ನಿಯಂತ್ರಿಸಬಹುದು. ಸರ್ಕಾರಿ ಸೇವೆಗಳಿಗೆ ನೇಮಕಾತಿ, ಸೇವೆಯಲ್ಲಿರುವವರ ಷರತ್ತುಗಳು, ನಿರ್ದಿಷ್ಟ ಕಾಯ್ದೆಗಳು ರೂಪುಗೊಳ್ಳುವವರೆಗೆ ರಾಷ್ಟ್ರಪತಿ ರಾಜ್ಯಪಾಲರು ನಿಯಮಗಳನ್ನು ರೂಪಿಸುವುದು. ಒಂದು ನೆನ್ಪಿಟ್ಕೊಳ್ಳಿ, ಆ್ಯಕ್ಟ್ ಅಂತ ಇರುತ್ತಲ್ವಾ, ದಿಸ್ ಈಸ್ ಆಲ್ವೇಸ್ ಡನ್ ಬೈ ಲೆಜಿಸ್ಲೇಚರ್. ಇಲ್ಲಿ ಲೆಜಿಸ್ಲೇಚರ್ ಯಾರು? ಇಟ್ ಮೇ ಬಿ ಸ್ಟೇಟ್ ಲೆಜಿಸ್ಲೇಚರ್ ಆರ್ ಇಟ್ ಮೇ ಬಿ ಪಾರ್ಲಿಮೆಂಟ್. ವಿಧಾನ ಮಂಡಲ ಆಗಿರ್ಬೋದು, ವಿಧಾನ ಮಂಡಲ ಅಥವಾ ಸಂಸತ್ತು, ಇವುಗಳು ಮಾತ್ರ ಏನು ಮಾಡ್ಬೋದು? ಆ್ಯಕ್ಟ್ ಮಾಡ್ಬೋದು, ರೈಟ್? ಈ ಆ್ಯಕ್ಟ್ನಲ್ಲಿ ಯಾವುದೋ ಒಂದು ಸೆಕ್ಷನ್ ಹೇಳುತ್ತೆ, ಸೆಕ್ಷನ್ ಲೈಕ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಒಂದು ಸೆಕ್ಷನ್ ಇದೆ. ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ ಗಿವ್ಸ್ ಪವರ್ ಟು ಸೆಂಟ್ರಲ್ ಗೌರ್ಮೆಂಟ್. ಏನಕ್ಕೆ? ಟು ಮೇಕ್ ರೂಲ್ಸ್. ಸೊ ಈ ಒಂದು ಶಾಸನದ ಆಧಾರದ ಮೇಲೆ ನಿಯಮಗಳನ್ನು ಮಾಡುವಂಥ ಅಧಿಕಾರ ಇರುತ್ತೆ. ಈ ನಿಯಮವನ್ನು ಯಾರಿಗೆ ಕೊಡ್ತೀವಿ ನಾವು? ಎಕ್ಸಿಕ್ಯೂಟಿವ್ ಕೊಡ್ತೀವಿ. ದಿಸ್ ಈಸ್ ಗಿವನ್ ಟು ಎಕ್ಸಿಕ್ಯೂಟಿವ್. ದಿಸ್ ಪಾಯಿಂಟ್ ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಶಾಸನವನ್ನು ಶಾಸಕಾಂಗ ಮಾಡುತ್ತೆ. ಶಾಸನದಲ್ಲಿ ಏನಾದರೂ ಅಧಿಕಾರ ಇದ್ದರೆ ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಕಾರ್ಯಾಂಗ ನಿಯಮಗಳನ್ನು ಮಾಡುತ್ತೆ. ಇಲ್ಲಿ ಸಂವಿಧಾನವೇ ನಿಯಮ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದೆ. ನಿರ್ದಿಷ್ಟ ಕಾಯ್ದೆಗಳು ರೂಪುಗೊಳ್ಳುವವರೆಗೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ನಿಯಮಗಳನ್ನು ರಚಿಸುವುದು. ನೋಡಿ, ಇಲ್ಲಿ ಕಾಯ್ದೆಯನ್ನು ಮಾಡುವುದು ಸಂಸತ್ತು, ನಿಯಮಗಳನ್ನು ಮಾಡುವುದು ಕಾರ್ಯಾಂಗ ಅಥವಾ ರಾಷ್ಟ್ರಪತಿಗಳು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಅದೇ ರಾಜ್ಯ ಆದರೆ ಕಾಯ್ದೆಗಳನ್ನು ಮಾಡುವುದು ವಿಧಾನಮಂಡಲ, ಆದರೆ ನಿಯಮಗಳನ್ನು ರೂಪಿಸುವುದು ರಾಜ್ಯಪಾಲರು ಅಂತಕ್ಕಂಥದ್ದು. ಈ ನಿಯಮಗಳು ಸಂಸತ್ತು ಅಥವಾ ರಾಜ್ಯ ವಿಧಾನ ಮಂಡಲದಡಿಯಿಂದ ಅಂಗೀಕರಿಸಿದ ಕಾನೂನಿಗೆ ಅಧೀನವಾಗಿರಬೇಕು. ದೇ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಆ್ಯಕ್ಟ್ ಮೇಡ್ ಬೈ ಐದರ್ ದ ಪಾರ್ಲಿಮೆಂಟ್ ಆರ್ ದ ಸ್ಟೇಟ್ ಲೆಜಿಸ್ಲೇಚರ್. ವಿಧಾನ ಮಂಡಲ ಅಥವಾ ಸಂಸತ್ತು ಮಾಡಿದ ಕಾನೂನಿನ ಪ್ರಕಾರವಾಗಿ ಈ ನಿಯಮಗಳಿದಾವಲ್ಲ, ರೂಲ್ಸು ಇರಬೇಕು. ಅದಕ್ಕೆ ವಿರುದ್ಧವಾಗಿರಬಾರ್ದು. ಅದಲ್ಲದೆ ಈ ಅನುಚ್ಛೇದಗಳಿಗೆ ವಿರುದ್ಧವಾಗಿರಬಾರ್ದು. 39D, ವಾಟ್ ಈಸ್ 32 ಈಸ್ ಅಗೇನ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಇರಬಾರ್ದು. ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿರಬಾರ್ದು. ಇದ್ರೇನಾಗುತ್ತೆ? 32 will come into picture. Okay. Then 310. Tenure of office of persons
ಸರ್ವಿಂಗ್ ಇನ್ ಯೂನಿಯನ್ ಆರ್ ಸ್ಟೇಟ್, ಓಕೆ, ನೋನ್ ಆಸ್ ಡಾಕ್ಟ್ರಿನ್ ಆಫ್ ಪ್ಲೇಜರ್. ಹೇಳಿದ್ನಲ್ವಾ ನಿಮಗೆ 310 ಡಾಕ್ಟ್ರಿನ್ ಆಫ್ ಪ್ಲೇಜರ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ಇಲ್ಲಿ ಹೇಳುತ್ತೆ, ಹೋಲ್ಡ್ಸ್ ದ್ಯಾಟ್ ಪಬ್ಲಿಕ್ ಸರ್ವೆಂಟ್ಸ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದ ಪ್ಲೇಜರ್ ಆಫ್ ದ ಪ್ರೆಸಿಡೆಂಟ್. ಅವರು ಕೇಂದ್ರ ಸರ್ಕಾರದಲ್ಲಿದ್ದರೆ, ಆರ್ ಗವರ್ನರ್ ರಾಜ್ಯ ಸರ್ಕಾರದಲ್ಲಿ. ಡಾಕ್ಟ್ರಿನ್ ಆಫ್ ಪ್ಲೇಜರ್ ಈಸ್ ಬೇಸ್ಡ್ ಆನ್ ಪಬ್ಲಿಕ್ ಪಾಲಿಸಿ. ಸಾರ್ವಜನಿಕ ತತ್ವದ ಆಧಾರದ ಮೇಲೆ ನಾವೇನು ಮಾಡಿದ್ದೀವಿ, ಈ ಪ್ಲೇಜರ್ ಡಾಕ್ಟ್ರಿನ್ ಕ್ರಿಯೇಟ್ ಮಾಡಿದ್ದೀವಿ. ಕಂಟಿನ್ಯೂಯಿಂಗ್ ಪಬ್ಲಿಕ್ ಸರ್ವೆಂಟ್ ಅಗೇನೆಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಈಸ್ ಅಗೇನೆಸ್ಟ್ ಪಬ್ಲಿಕ್ ಪಾಲಿಸಿ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಅವನ ಸರ್ಕಾರಿ ಸೇವೆಯಲ್ಲಿ ಮುಂದುವರಿಸುವುದಿದೆಯಲ್ಲ, ಅದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿರಬಾರದು. ಉದಾಹರಣೆಗೆ ಡೆಲ್ಲಿಯಲ್ಲಿ ಮೊನ್ನೆ ಒಂದು ಘಟನೆ ನಡೆದಿದೆ. ಘಟನೆಯಲ್ಲಿ ಯಾವುದೇ ಒಬ್ಬ ಜಡ್ಜ್ ಮನೆಯಲ್ಲಿ ಹಣ ಸಿಕ್ಕಿದೆ ಅಂತಿದೆ ಅಂತ ಇಟ್ಕೊಳ್ಳಿ. ಅವರನ್ನು ನಾವು ಸರ್ವಿಸ್ನಲ್ಲಿ, ಅಂದರೆ ಹಣ ಸಿಕ್ಕಿದ್ದೇ ಪ್ರೂವ್ ಆದರೆ ಅವರನ್ನು ಅವರ ಸರ್ವಿಸ್ ಸೇವೆಯಲ್ಲಿ ಮುಂದುವರಿಸೋದಿದೆಯಲ್ಲ, ಅದು ನಮ್ಮ ಪಬ್ಲಿಕ್ ಪಾಲಿಸಿಗೆ ವಿರುದ್ಧವಾದಂಥದ್ದು. ಒಬ್ಬ ಮನುಷ್ಯ ಕರಪ್ಟ್ ಇದ್ದಾನೆ, ಕರಪ್ಷನ್ ಇದ್ದದ್ದು ಪ್ರೂವ್ ಆಗಿದೆ ಅಂತ ಇಟ್ಕೊಳ್ಳಿ, ಅಂಥವನ್ನು ನಾವು ಗೌರ್ಮೆಂಟ್ ನೌಕರಿಲಿ ಮುಂದುವರಿಸ್ತೀವಿ ಅಂದರೆ ಅದು ತಪ್ಪು ಅಂತ ಅದರ ಅರ್ಥ. ಬಟ್ ದಿಸ್ ಈಸ್ ಸಬ್ಜೆಕ್ಟು. ಆದರೆ ಈ ಪ್ಲೇಜರ್ ಡಾಕ್ಟ್ರಿನ್ ಇದೆಯಲ್ಲ, ಇದು ಈ ಅನುಚ್ಛೇದ 311ಕ್ಕೆ ಅಧೀನವಾಗಿದೆ ಅಂತ. ದಿಸ್ ಈಸ್ ಸಬ್ಜೆಕ್ಟ್ ಟು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಲೈಕ್ ಆರ್ಟಿಕಲ್ 311. ದಿಸ್ ಡಾಕ್ಟ್ರಿನ್ ಈಸ್ ನಾಟ್ ಅಬ್ಸಲ್ಯೂಟ್ ಡ್ಯೂ ಟು ಸೇಫ್ ಗಾರ್ಡ್ಸ್ ಇನ್ ಆರ್ಟಿಕಲ್ 311. ಆದರೆ ಇದು 311ನಲ್ಲಿ ಏನು ಪ್ರಾವಧಾನಗಳನ್ನು ಮಾಡಿದ್ದೀವಿ ಅದನ್ನು ಹೊರತುಪಡಿಸಿ ಅಪ್ಲೈ ಆಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಪ್ರಾವಧಾನಗಳೇನಿದಾವೆ ಅದಕ್ಕೆ ಅಪ್ಲೈ ಆಗೋದಿಲ್ಲ. ಇನ್ ಅದರ್ ವರ್ಡ್ಸ್, ಅಗೇನೆಸ್ಟ್ ದಿ ಡಾಕ್ಟ್ರಿನ್ ಆಫ್ ಪ್ಲೇಜರ್ 311 article gives the protection for the government employees. Actually, this is the crux of our subject matter today. ಅನುಚ್ಛೇದ 310 ಸೇವೆಯ ಅವಧಿ, ಡಾಕ್ಟ್ರಿನ್ ಆಫ್ ಪ್ಲೇಜರ್. ಈ ಅನುಚ್ಛೇದವನ್ನು ಪ್ರಸನ್ನತೆಯ ಅಥವಾ ಆನಂದದ ಸಿದ್ಧಾಂತ ಎನ್ನುತ್ತಾರೆ. ನೋಡಿ, ಪ್ರಸನ್ನತೆಯ ಅಥವಾ ಕೆಲವೊಂದು ಕಡೆ ಆನಂದದ ಅಂತಲೂ ಬರ್ತಾರೆ, ಆನಂದದ ಸಿದ್ಧಾಂತ ಎಂದು ಕರೆಯುತ್ತಾರೆ. ಸರ್ಕಾರಿ ಉದ್ಯೋಗಿಗಳು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಪ್ರಸನ್ನತೆಯ ಮಟ್ಟಿಗೆ ಕೆಲಸ ಮಾಡುತ್ತಾರೆ, ಅವರು ಮನೆಗೆ ಹೋಗಬೇಕು. ಈ ಸಿದ್ಧಾಂತವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಆಧಾರಿತವಾಗಿದೆ. ಸಾರ್ವಜನಿಕ ಹಿತದ ವಿರುದ್ಧವಾಗಿ ಯಾವುದೇ ಉದ್ಯೋಗಿಯನ್ನು ಮುಂದುವರಿಸುವುದು ಸಾರ್ವಜನಿಕ ನೀತಿಗೆ ವಿರುದ್ಧವಾಗಿದೆ. ಆದರೆ ಈ ಅನುಚ್ಛೇದ 311ರಂತಹ ಸಂವಿಧಾನಕ ನಿರ್ಬಂಧಗಳಿಗೆ ಒಳಪಟ್ಟಿರುತ್ತದೆ. ಹಾಗಂದ್ರೆ ನಾವು ಅವ್ರನ್ನ ಕಂಟಿನ್ಯೂವೇ ಮಾಡ್ತೀವಿ ಅಂತಲ್ಲ, ಯಾವುದೇ ಸಾರ್ವಜನಿಕ ವ್ಯಕ್ತಿಯನ್ನು ಕಂಟಿನ್ಯೂವೇ ಮಾಡ್ತೀವಿ ಅಂತಿಲ್ಲ. ಒಬ್ಬ ವ್ಯಕ್ತಿಯನ್ನು ಸಾರ್ವಜನಿಕ ಹುದ್ದೆಯಿಂದ ತೆಗೆದು ಹಾಕಬೇಕಾದ್ರೆ ಕೆಲವೊಂದು ಪ್ರಕ್ರಿಯೆಗಳಿದ್ದಾವೆ. ಆ ಪ್ರಕ್ರಿಯೆಗಳನ್ನು ಮಾಡಿದ ಮೇಲೆ ತೆಗೆದು ಹಾಕ್ಲಿಕ್ಕೆ ಸಾಧ್ಯ. ಆ ಪ್ರಕ್ರಿಯೆಗಳನ್ನು ನಾವೇನು ಮಾಡಿದ್ದೀವಿ, ಅನುಚ್ಛೇದ 311ರಲ್ಲಿ ಹೇಳಿದ್ದೀವಿ ಅನ್ನೋದನ್ನು ತಾವುಗಳಿಲ್ಲಿ ಗಮನಿಸಬೇಕು. ನಾವು ಲೆಟ್ ಅಸ್ ಸಿ ಇಂಪಾರ್ಟೆಂಟ್ ಟೆನ್ಯೂರ್. ಇವ್ರುಗಳನ್ನೆಲ್ಲ ಅಷ್ಟು ಸುಲಭಕ್ಕೆ ತೆಗಿಯೋಕ್ಕಾಗಲ್ಲ. ಅದಕ್ಕೆ ನೋಡಿ, ಆ ಜಡ್ಜನ್ನು ನಾವು ತೆಗಿಲಿಕ್ಕಾಗಿಲ್ಲ. ಅಲ್ಲಿ ಏನಾಗಿದೆ ಅಂತಂದರೆ, ಇಂಟರ್ನಲ್ ಎನ್ಕ್ವೈರಿ ಮಾಡಿದ್ದಾರೆ, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಈಗ ಸಂಸತ್ತಿಗೆ ಹೋಗುತ್ತೆ. ಅಲ್ಲಿ ಸಂಸತ್ತಿನಲ್ಲಿ ಅವ್ರು ನಾವೇನು ಮಾಡ್ತೀವಿ ಅಂತಂದರೆ ಮಹಾಭಿಯೋಗ ಮಾಡ್ತೀವಿ, ಇಂಪೀಚ್ಮೆಂಟ್ ಮಾಡ್ತೀವಿ. ಅಂದರೆ ಈ ಅತಿ ಪ್ರಮುಖವಾದ ಹುದ್ದೆಗಳಿಗಂತೂ ನಾವು ಅಷ್ಟು ಸುಲಭವಾಗಿ ಇವರನ್ನು ತೆಗಿಯೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು, ಆಡಿಟರ್ನ ಮತ್ತು ಪಬ್ಲಿಕ್ ಸರ್ವಿಸ್ ಕಮಿಷನರ್ನಲ್ಲ, ಇವ್ರನ್ನೆಲ್ಲ ಅಷ್ಟು ಸುಲಭವಾಗಿ ತೆಗಿಯೋಕ್ಕಾಗಲ್ಲ. ಪಬ್ಲಿಕ್ ಸರ್ವಿಸ್ ಕಮಿಷನರ್ ನೀವು ಹೆಂಗೆ ತೆಗಿಬೇಕು, ಸುಪ್ರೀಂ ಕೋರ್ಟ್ನ ಎನ್ಕ್ವೈರಿ ಕಮಿಟಿ ಮಾಡಿ ಅವ್ರನ್ನ ತೆಗಿಬೇಕಾಗತ್ತೆ. ಆದರೆ ಈ ಜಡ್ಜ್ಗಳನ್ನು ತೆಗಿಬೇಕು ಅಂತಂದರೆ ಇವ್ರು ಯಾರಿಗೂ ಅಧಿಕಾರನೇ ಇಲ್ಲ, ಸಂಸತ್ತಿಗೆ ಅಧಿಕಾರ ಇದೆ. ಸಂಸತ್ತು 2 ಸದನದಲ್ಲಿ ಮೆಜಾರಿಟಿಯಿಂದ ಅವರ ರೆಸೊಲ್ಯೂಷನ್ ಪಾಸ್ ಮಾಡಿ ಇವ್ರನ್ನ ತೆಗಿಯಲಿಕ್ಕೆ ಯೋಗ್ಯ ಅಂತ ಹೇಳಿದ ಮೇಲೆ ತೆಗಿಬೇಕು. ಅಷ್ಟೇ ಅಲ್ಲ, ಯಾವ ಸಂಸತ್ತಿನ ಯಾವ ಸದನದಲ್ಲಿ ಆ ವಿಷಯ ಹೋಗುತ್ತೆ ಅವರೊಂದು ಎನ್ಕ್ವೈರಿ ಕಮಿಟಿ ಮಾಡ್ತಾರೆ. ಒಂದು ಸದನದಲ್ಲಿ ಅದು ಪಾಸ್ ಆಗುತ್ತೆ, ಪಾಸ್ ಆದಮೇಲೆ ಇನ್ನೊಂದು ಸಮಿತಿಗೆ ಹೋಗುತ್ತೆ, ಇನ್ನೊಂದು ಸದನಕ್ಕೆ. ಅದು ರೆಸೊಲ್ಯೂಷನ್ ಅವ್ನು ತೆಗಿಬೇಕು ಅಂತ ಪಾಸ್ ಮಾಡಿದ ರೆಸೊಲ್ಯೂಷನ್ ಇನ್ನೊಂದು ಸದನಕ್ಕೆ ಹೋಗುತ್ತೆ. ಆ ಇನ್ನೊಂದು ಹೌಸ್ ಇದೆಯಲ್ಲ, ಅದು ತನಿಖೆಯ ಹೌಸ್ ಆಗುತ್ತೆ. ಇಟ್ ವಿಲ್ ಎನ್ಕ್ವೈರಿ ಇನ್ ಟು ದ ಮ್ಯಾಟರ್. ಅದು ಪ್ರೂವ್ ಆದರೆ ದೆನ್ ಇಟ್ ವಿಲ್ ರಿಮೂವ್. ಸೊ ಎ ಲಾಂಗ್ ಪ್ರೋಸೆಸ್. ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಇವತ್ತಿನವರೆಗೂ ಯಾವುದೇ ನ್ಯಾಯಮೂರ್ತಿಯನ್ನೂ ಕೂಡ ನಾವು ಮಹಾಭಿಯೋಗದಿಂದ ತೆಗೆದು ಹಾಕಿಲ್ಲ. ವಿ ಹ್ಯಾವ್ ನಾಟ್ ರಿಮೂವ್ಡ್. ದಟ್ ಇಸ್ ದ ಹಿಸ್ಟರಿ. ಓಕೆ, ಇವ್ರುಗಳನ್ನ ತೆಗೆದು ಹಾಕಬೇಕಾದ್ರೆ ಸುಪ್ರೀಂ ಕೋರ್ಟಿನ ಎಸ್ಪೆಷಲಿ PSC ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನು ಈಗ ಡಿಸ್ಕಸ್ ಮಾಡಿದ್ವಿ ಹಿಂದಿನ ವಿಡಿಯೋದಲ್ಲಿ, ಅವ್ರನ್ನ ತೆಗಿಬೇಕಾದ್ರೂ ಕೂಡ ನಾವೇನು ಮಾಡಬೇಕು, ಸುಪ್ರೀಂ ಕೋರ್ಟಿನ ತನಿಖಾ ಆಯೋಗ, ಸುಪ್ರೀಂ ಕೋರ್ಟ್ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವರ ಅಪರಾಧಗಳನ್ನ ಪ್ರೂವ್ ಮಾಡಬೇಕು, ಆವಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ದೆನ್ ಆರ್ ನಾಟ್ ಎಟ್ ದ ಪ್ಲೇಜರ್ ಆಫ್ ದ ಪ್ರೆಸಿಡೆಂಟ್. ಅಂದರೆ ಇದು ಪ್ಲೇಜರ್ ಡಾಕ್ಟ್ರಿನ್ಗೆ ಇವರೆಲ್ಲ ಒಳಗಾಗೋದಿಲ್ಲ. ದೀಸ್ ಪೀಪಲ್ ಆರ್ ಎಕ್ಸಮ್ಟೆಡ್ ಫ್ರಾಮ್ ಪ್ಲೇಜರ್ ಡಾಕ್ಟ್ರಿನ್. ಪ್ಲೇಜರ್ ಡಾಕ್ಟ್ರಿನ್ಗೆ ಇವರು ಒಳಗಾಗೋದಿಲ್ಲ. ದೇ ಹ್ಯಾವ್ ಗಾಟ್ ಎ ಡಿಫರೆಂಟ್ ಮೆಥಡ್ ಆಫ್ ರಿಮೂವಿಂಗ್ ದೆಮ್.
ಅದನ್ನೇ ಕನ್ನಡದಲ್ಲಿ ಬರ್ತಿದ್ದೀನಿ. ಐ ನೀಡ್ ನಾಟ್ ಎಕ್ಸ್ಪ್ಲೇನ್ ಇಟ್ ಅಗೇನ್. ನೆಕ್ಸ್ಟ್ 311. See, 311 talks in detail about all these things. Dismissal, removal, ರಿಡಕ್ಷನ್ ಇನ್ ರ್ಯಾಂಕ್ ಆಫ್ ಪಬ್ಲಿಕ್ ಸರ್ವೆಂಟ್. ಯಾವುದೇ ಒಬ್ಬ ವ್ಯಕ್ತಿಯನ್ನು ಉದ್ಯೋಗದಿಂದ ವಜಾ ಮಾಡುವ, ಅವನ ಹುದ್ದೆಯಿಂದ ಕಡಿಮೆಗೊಳಿಸುವ ಪ್ರಕ್ರಿಯೆ ಏನದು? ರಿಡಕ್ಷನ್ ಇನ್ ರ್ಯಾಂಕ್ ಅಂತಂದರೆ ಅವನ ಹುದ್ದೆ ಇರುತ್ತಲ್ವ, ಒಬ್ಬ AC ಇದ್ದವನ್ನ ತಹಸೀಲ್ದಾರ್ ಮಾಡೋದು, ತಹಸೀಲ್ದಾರ್ ಇದ್ದವನ್ನ ಶಿರಸ್ತಾರ ಮಾಡೋದು. ಇದಕ್ಕೆ ನಾವೇನಂತೀವಿ? ಹುದ್ದೆಯಿಂದ ಕೆಳಗಿಳಿಸೋದು ಅಂತೀವಿ. ಓಕೆ, ಎ ಸಿವಿಲ್ ಸರ್ವೆಂಟ್ ಕ್ಯಾನಾಟ್ ಬಿ ಡಿಸ್ಮಿಸ್ಡ್ ಆರ್ ರಿಮೂವ್ಡ್ ಬೈ ಎನಿ ಅಥಾರಿಟಿ ಬಿಲೋ ದ ಅಪಾಯಿಂಟಿಂಗ್ ಅಥಾರಿಟಿ. ಅಂದರೆ ಯಾರು ಅವನನ್ನು ನೇಮಿಸುತ್ತಾರೋ ಅವ್ರಿಗಿಂತ ಕೆಳಗಿನ ಅಧಿಕಾರಿ ಅವನು ತೆಗಿಯೋಕ್ಕಾಗೋದಿಲ್ಲ. ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ದ ಫಸ್ಟ್ ಕಂಡೀಷನ್ ಈಸ್, ಇಫ್ ಯು ವಾಂಟ್ ಟು ರಿಮೂವ್ ಎ ಪರ್ಸನ್, he can be removed by only by appointing authority. ಅಪಾಯಿಂಟ್ಮೆಂಟ್ ಆರ್ಡರಲ್ಲಿ ಸಹಿ ಮಾಡಿರ್ತಾರಲ್ಲ, ಆ ವ್ಯಕ್ತಿ ಮಾತ್ರ ಅವನನ್ನು ತೆಗಿಬೋದು. ಆ ಹುದ್ದೆಯ ವ್ಯಕ್ತಿ ಅವನೇ ಇರ್ಬೇಕಂತೇನಿಲ್ಲ. ಇಫ್ ಎಕ್ಸ್ ಇಸ್ ಅಪಾಯಿಂಟೆಡ್, ಎಕ್ಸ್ ಇಸ್ ಡೈಡ್, ವಾಟ್ ಟು ಡೂ? ಇಟ್ ಇಸ್ ನಾಟ್ ದ್ಯಾಟ್. ದ ಡೆಸಿಗ್ನೇಷನ್, ಇಫ್ ದ ಅಸಿಸ್ಟೆಂಟ್ ಕಮಿಷನರ್ ಹ್ಯಾಸ್ ಅಪಾಯಿಂಟೆಡ್ ದಿ ಗ್ರೂಪ್ ಡಿ, then assistant commissioner only has to remove. If the DC has appointed a clerk, then the DC only has to take action or disciplinary action, implement the action of the discipline on him. ಅದಕ್ಕೇನೆ ಕೆಳಗಿನ ಅಧಿಕಾರಿಗೆ ಮಾಡೋಕ್ಕಾಗಲ್ಲ ಅಂತ ಅದರ ಅರ್ಥ. ನೇಮಕ ಮಾಡಿದ ಅಧಿಕಾರಿಗಿಂತ ಕೆಳ ಹುದ್ದೆಯ ಅಧಿಕಾರಿಯು ಹುದ್ದೆಯನ್ನು ವಜಾ ಅಥವಾ ತಗ್ಗಿಸಲು ಸಾಧ್ಯ ಇಲ್ಲ. ಅವನು ವಜಾ ಮಾಡೋಕ್ಕಾಗಲ್ಲ, ಅವನ ಪೊಸಿಷನ್ ಕಮ್ಮಿ ಮಾಡೋಕ್ಕೂ ಆಗಲ್ಲ. ಅವನ ಪೊಸಿಷನನ್ನು ಅಂದರೆ ಶಿಕ್ಷೆ ಕೊಡೋಕ್ಕಾಗಲ್ಲ ಅಂತ ಅದರ ಅರ್ಥ. ಅವನಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ದೆನ್ ಸೆಕೆಂಡ್ ಒನ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ರೈಟ್ ಟು ಬಿ ಹರ್ಡ್, ನ್ಯಾಚುರಲ್ ಜಸ್ಟಿಸ್. ಇದಕ್ಕೆ ಇನ್ನೊಂದು ಶಬ್ದ ಇದೆ, ಆಡಿ ಆಲ್ಟೆರಮ್ ಪಾರ್ಟೆಮ್ ಅಂತ ಹೇಳ್ತೀವಿ ನಾವು, ಪಾರ್ಟೆಮ್. ಇದಕ್ಕೆ ಇನ್ನೂ ಒಂದು ಶಬ್ದ ಇದೆ, ನೋ ಒನ್ ಕ್ಯಾನ್ ಬಿ condemned, unheard. ಇವೆಲ್ಲ ನಿಮಗೆ ಆಡಳಿತ ಕಾನೂನಲ್ಲಿ ಬರ್ತಕ್ಕಂತಹ ಏನು ಮ್ಯಾಕ್ಸಿಮ್ಸ್ ಇವು. ಯಾವುದೇ ವ್ಯಕ್ತಿಯನ್ನು ಅವನ ಅಹವಾಲನ್ನು ಕೇಳದೆ ಅವನಿಗೆ ಶಿಕ್ಷೆ ಕೊಡುವ ಹಾಗಿಲ್ಲ. ಆಡಿ ಆಲ್ಟೆರಮ್ ಪಾರ್ಟಮ್ ಅಂದರೆ ಹಿಯರ್ ದ ಅದರ್ ಪಾರ್ಟಿ, ಹಿಯರ್ ದ ಅದರ್ ಪಾರ್ಟಿ. ದಟ್ ಈಸ್ ಫಾಲೋಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ದಿಸ್ ಪ್ರಿನ್ಸಿಪಲ್ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಹಿಯರ್, this same thing is followed in writing in our constitution. In writing ಏನಿದೆ ನೋಡೋಣ. ಎ ಸಿವಿಲ್ ಸರ್ವೆಂಟ್ ಮಸ್ಟ್ ಬಿ ಗಿವನ್ ರೀಸನೇಬಲ್ ಅಪಾರ್ಚುನಿಟಿ. ಏನಕ್ಕೆ? ಟು ಬಿ ಇನ್ಫಾರ್ಮ್ಡ್ ಆಫ್ ಈ ಚಾರ್ಜ್ ಶೀಟ್. ಅವನಿಗೆ ಚಾರ್ಜ್ ಶೀಟ್ ಕೊಡಬೇಕು. ನೀವು ಏನು ತಪ್ಪು ಮಾಡಿದೆಯಾ ನೀನು ಅಂಥೇಳಿ ಅವನಿಗೆ ಫಸ್ಟ್ ತಿಳಿಸ್ಬೇಕು. ದೆನ್ ಡಿಫೆಂಡ್ ಹಿಮ್ಸೆಲ್ಫ್, ತನಿಖೆ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಆ ಎನ್ಕ್ವೈರಿನಲ್ಲಿ ಅವ್ನಿಗೆ ಅವಕಾಶ ಕೊಡಬೇಕು. ಏನು? ಅವನನ್ನೇ ಅವನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ. ನೋಡಿ, ಅವನಿಗೆ ಸರಿಯಾಗಿ ವಾದ ಮಾಡೋಕ್ಕೆ ಬರಲಿಲ್ಲ ಅಂದರೆ ಅವ್ರ ಫ್ರೆಂಡ್ ಇನ್ನೊಬ್ಬ ಎಂಪ್ಲಾಯಿನ ಕರ್ಕೊಂಡು ಬಂದು ಅವನ ಕಡೆಯಿಂದ ವಾದ ಮಾಡಿಸ್ಬೋದು, ಡಿಫೆಂಡ್ ಮಾಡುವಂಥದ್ದು. ದೆನ್ ಫಾರ್ ದ ಪ್ರೊಟೆಕ್ಷನ್ ಅಂಡರ್ ದಿಸ್ ಆರ್ಟಿಕಲ್ ದೇರ್ ಮಸ್ಟ್ ಎಕ್ಸಿಸ್ಟ್ ಎ ಮಾಸ್ಟರ್ ಆ್ಯಂಡ್ ಸರ್ವೆಂಟ್ ರಿಲೇಷನ್ಶಿಪ್. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ಹೋಲ್ಡ್ ಆನ್ ದಿಸ್ ಫಾರ್ ದಿಸ್. ಓಕೆ, ದಿಸ್ ಇಮ್ಯುನಿಟಿ ಈಸ್ ನಾಟ್ ಅವೈಲೇಬಲ್ ಟು ದ ಪ್ರೊಬೇಷನರಿ ಪೀರಿಯಡ್. ಯಾರು ಪರ್ಮನೆಂಟ್ ಎಂಪ್ಲಾಯ್ ಇಲ್ಲ ಅಂತ ಇಟ್ಕೊಳ್ಳಿ, ಇನ್ನೂ ಟೆಂಪ್ರರಿ ಪರ್ಮನೆಂಟ್ ಆಗಿಲ್ಲ ಅಂದರೆ ಅಂಥವ್ರಿಗೆ ಇದು ಅಪ್ಲೈ ಆಗೋದಿಲ್ಲ. ದೆನ್ ಸಸ್ಪೆನ್ಷನ್ ಈಸ್ ನಾಟ್ ಎ ಪನಿಷ್ಮೆಂಟ್. ಪನಿಷ್ಮೆಂಟ್ ಕ್ಯಾನಾಟ್ ಬಿ ಅವಾಯ್ಡೆಡ್ ಬೈ ಅನ್ ಅಥಾರಿಟಿ ಬಿಲೋ ದ ರ್ಯಾಂಕ್ ಆಫ್ ಅಪಾಯಿಂಟಿಂಗ್ ಅಥಾರಿಟಿ. ಅದನ್ನ ಮೊದಲೇ ಹೇಳಿದ್ದೀನಿ ನಾನು. ರೀಸನೇಬಲ್ ಅಪಾರ್ಚುನಿಟಿ ಮಸ್ಟ್ ಬಿ ಗಿವನ್ ಟು ದ ಅಕ್ಯೂಸ್ ಟು ಡಿಫೆಂಡ್ ಹಿಸ್ ಕೇಸ್. ಅವನಿಗೆ ಅಪಾರ್ಚುನಿಟಿ ಕೊಡಬೇಕು. ದ ಡಿಸಿಷನ್ಸ್ ಅಂಡರ್ ದಿಸ್ ಆರ್ಟಿಕಲ್ ಆರ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ನೋಡಿ, ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ದೆನ್ the material evidence must be disclosed to the public servant. The witness used against him must be subjected to examination, and the violation of the principle of natural justice will invite judicial review. ನೋಡಿ, ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದರೆ, ಅಕಸ್ಮಾತು ಒಂದು ಚಾರ್ಜ್ ಶೀಟನ್ನು ಇಶ್ಯೂ ಮಾಡಿದ ಚಾರ್ಜ್ ಶೀಟ್ನಲ್ಲಿ ಏನಾದರೂ ನೀವು ಡಾಕ್ಯುಮೆಂಟ್ ಇದ್ದರೆ, ಆ ಡಾಕ್ಯುಮೆಂಟನ್ನು ಎಲ್ಲ ಡೀಟೇಲ್ಸನ್ನು ಅವನಿಗೆ ಕೊಡಬೇಕು. ಅವನು ಅದನ್ನು ರಿಬಟ್ ಮಾಡಬೇಕು, ಇಲ್ಲ ಇದು ಸುಳ್ಳು ಅಂತ. ಒಂದು ವೇಳೆ ಅದೇ ಸಂದರ್ಭದಲ್ಲಿ ಅವನ ವಿರುದ್ಧ ಯಾರಿಗಾರು ಸಾಕ್ಷಿ ಹೇಳಕ್ಕೆ ಕೊಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಆ ಸಾಕ್ಷಿ ಹೇಳಿದ ಮೇಲೆ ಆ ಸಾಕ್ಷಿಯನ್ನು ಪಾಟಿ ಸವಾಲು ಮಾಡಲಿಕ್ಕೆ ಇವನಿಗೆ ಅವಕಾಶ ಕೊಡಬೇಕು. ಇಫ್ ದೇರ್ ಇಸ್ ಎ ವಿಟ್ನೆಸ್, ಇಫ್ ವಿಟ್ನೆಸ್ ಈಸ್ ಡಿಪೋಸಿಂಗ್ ಹಿಮ್ಸೆಲ್ಫ್, ದೆನ್ ದಿಸ್ ಪರ್ಸನ್ ಶುಡ್ ಬಿ ಅಲೌಡ್ ಟು ಕ್ರಾಸ್ ಎಕ್ಸಾಮಿನ್ ದ ವಿಟ್ನೆಸ್. ಇದೆಲ್ಲ ಆದಮೇಲೆ ಏನು ಮಾಡಬೇಕು? ಅವೆಲ್ಲ ಮಾಹಿತಿಯನ್ನು ಅವನಿಗೆ ಕೊಡಬೇಕು. ಸೊ ಈ ರೀತಿ ಆದಮೇಲೆ ಆ ಎನ್ಕ್ವೈರಿ ಮಾಡಿದಂತಹ ಎನ್ಕ್ವೈರಿ ಅಧಿಕಾರಿ ಇರ್ತಾನಲ್ಲ, ತನಿಖಾಧಿಕಾರಿ, ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ಕನ್ವಿನ್ಸ್ ಆಗಬೇಕು ಇವನು ಅಪರಾಧ ಮಾಡಿದ್ದಾನೆ ಅಂತ, ತಪ್ಪು ಮಾಡಿದ್ದಾನೆ ಅಂತೇಳಿ.
ತಪ್ಪು ಮಾಡಿದಾನೆ ಅಂತ ಹೇಳಿ ಅವ್ನು ಪ್ರೂವ್ ಆಗಲಿಲ್ಲ ಅಂದ್ರೆ ಅವ ಏನು ಮಾಡ್ಬೋದು, ಇವ್ನು ತಪ್ಪಾಗಿಲ್ಲ ಇವನ ಕಡೆಯಿಂದ ಅಂತ ರಿಪೋರ್ಟ್ ಕೊಡ್ತಾನೆ. ಅಂಥ ಸಂದರ್ಭದಲ್ಲಿ ಇವನ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಆದರೆ ಡಿಪಾರ್ಟ್ಮೆಂಟಲ್ಲಿ ಹೆಂಗಾಗುತ್ತೆ ಅಂದರೆ, ಒಮ್ಮೆ ಅವ್ರು ಡಿಸೈಡ್ ಮಾಡಿರ್ತಾರೆ ಇವ್ಗೆ ಏನಾರ ಮಾಡಬೇಕು ನಾವು ಅಂತ, ಆವಾಗ ಅದನ್ನ ಮಾಡೇ ಮಾಡ್ತಾರೆ ಎನ್ಕ್ವೈರಿ. ಇವೆಲ್ಲ ದೇ ಮೇ ಬಿ ಎ ಡ್ರಾಮಾ, ಇಟ್ಸ್ ಆಲ್ ರೂಟೀನ್. ಐ ಆಮ್ ಟೆಲಿಂಗ್, ಫ್ಯಾಕ್ಟ್ಸ್ ಐ ಆಮ್ ಟೆಲಿಂಗ್. ಆವಾಗ ಏನಾಗುತ್ತೆ ಅಂತಂದರೆ, ಆ ವ್ಯಕ್ತಿ ಕೋರ್ಟ್ಗೆ ಹೋಗ್ಬೋದು, ತನಗೆ ಕೊಟ್ಟಂತಹ ಶಿಕ್ಷೆ ವಿರುದ್ಧ ಕೋರ್ಟ್ಗೆ ಹೋಗ್ಬೋದು, ಕೋರ್ಟ್ ಅದನ್ನು ನ್ಯಾಯಿಕ ಮರುಪರಿಶೀಲನೆ ಮಾಡ್ಬೋದು. ಅಲ್ಲಿವರೆಗೆ ಅವಕಾಶಗಳನ್ನು ನಾವು ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದೀವಿ. ಆದ್ದರಿಂದ ಸರ್ಕಾರಿ ನೌಕರರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಒಮ್ಮೆ ಗೌರ್ಮೆಂಟ್ ನೌಕರಿ ಸಿಕ್ಕರೆ ನಮ್ಮನ್ನು ಯಾರು ನೌಕರಿಯಿಂದ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಇಟ್ ಇಸ್ ಆಲ್ ಬಿಕಾಸ್ ಆಫ್ ದೀಸ್ ಪ್ರಾವಿಷನ್ಸ್. ಬಟ್ ಪ್ರಾವಿಷನ್ಸ್ ಆರ್ ಯೂಸ್ಡ್ ಫಾರ್ ಗುಡ್ ಪರ್ಪಸ್ ಆಲ್ಸೋ, ಬ್ಯಾಡ್ ಪರ್ಪಸ್. ಯಾವಾಗ ಒಬ್ಬ ಇನೋಸೆಂಟ್ ವ್ಯಕ್ತಿಯ ಮೇಲೆ ನೀವು ಈ ರೀತಿಯಾದ ಶಿಕ್ಷೆ ಕ್ರಮವನ್ನು ತೆಗೆದುಕೊಂಡ್ರೆ ಈ ಪ್ರಾವಧಾನಗಳು ಅವನಿಗೆ ಹೆಲ್ಪ್ ಆಗ್ತವೆ, ಹಿ ಕ್ಯಾನ್ ಸೇವ್ ಹಿಮ್ಸೆಲ್ಫ್. ಆದರೆ ಮೈಗಳ್ರು ಇದಾರಲ್ಲ, ಮೈಗಳ್ರು ಇವುಗಳನ್ನ ಉಪಯೋಗ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿದೆಯಲ್ಲ, ಅದನ್ನು ನೋಡಿದಾಗ ನಮಗೆ ಸ್ವಲ್ಪ ಬೇಸರ ಆಗುತ್ತೆ. ಆದರೆ ನಮ್ಮದೊಂದು ಕಾನೂನಿದೆ, ಏನು, ನೀವು ಎಷ್ಟೋ ಜನ ನಿರ್ದೋಷಿಗಳು ತಪ್ಪಿಸಿಕೊಳ್ಳಿ, ಆದರೆ ಒಬ್ಬ ಇನೋಸೆಂಟ್ಗೆ ಏನಾಗಬಾರ್ದು, ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು. ಆ ಒಂದು ದೃಷ್ಟಿಯಿಂದ ವಿ ಹ್ಯಾವ್ ಗಿವನ್. ಅಂದರೆ ಡಾಕ್ಟ್ರಿನ್ ಆಫ್ ಪ್ಲೇಸರ್ ಇಲ್ಲಿ ಅಪ್ಲೈ ಆಗೋದಿಲ್ಲ ಅನ್ನೋದಕ್ಕಿಂತ ಇವೆಲ್ಲ ಮುಗಿದ ಮೇಲೆ ಅವನ ಕೆಲಸಕ್ಕೆ ತೆಗಿಬೋದು. ಅಂದರೆ ನೀವು ಇಟ್ ಈಸ್ ಆಲ್ ಕಾಲ್ಡ್ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ ಹೇಳ್ತಾರೆ. ಡ್ಯೂ ಪ್ರೋಸೆಸ್ ಆಫ್ ಲಾ, ಕಾನೂನಿನ ಎಲ್ಲ ಪ್ರಕ್ರಿಯೆಗಳನ್ನು ನಾವು ಮಾಡಬೇಕಾಗ್ತದೆ. ನೈಸರ್ಗಿಕ ನ್ಯಾಯದ ಹಕ್ಕು ಅಂದರೆ ಕೇಳಿಸಿಕೊಳ್ಳುವ ಅವಕಾಶ. ನಾ ಹೇಳಿದ್ನಲ್ಲ, ಹಿಯರ್ ದ ಅದರ್ ಪಾರ್ಟಿ. ಉದ್ಯೋಗಿಗೆ ತಾನು ಮಾಡಿದ ತಪ್ಪಿನ ಬಗ್ಗೆ ಮಾಹಿತಿ ನೀಡಬೇಕು. ಶೋಕಾಸ್ ನೋಟಿಸ್ ಅಂತೀವಿ ಅದಕ್ಕೆ. ತಮ್ಮ ತಪ್ಪಿಗೆ ಸ್ಪಷ್ಟನೆ ನೀಡಲು ಮತ್ತು ತಮ್ಮ ಅಭಿಪ್ರಾಯವನ್ನು ಪ್ರಸ್ತಾಪಿಸಲು ಅವಕಾಶ ನೀಡಬೇಕು. ಮಾಹಿತಿಗಳು, ಈ ರಕ್ಷಣೆಯನ್ನು ಪಡೆಯಲು ಮಾಸ್ಟರ್ ಆ್ಯಂಡ್ ಸರ್ವಂಟ್ ರಿಲೇಷನ್ ಇರಬೇಕು. ನಾನು ಐ ಹ್ಯಾವ್ ಟೋಲ್ಡ್ ಯು ನೋ ಸಮಥಿಂಗ್, ಐ ವಿಲ್ ಟೆಲ್ ಇಟ್ ಆಫ್ಟರ್ವರ್ಡ್ಸ್. ನೆನ್ಪಿಟ್ಕೊಳ್ಳಿ, ಏನು ಅಂತಂದರೆ, ದೇರ್ ಮಸ್ಟ್ ಬಿ ಆನ್ ಎಂಪ್ಲಾಯ್ಮೆಂಟ್, ದೆನ್ ಮಾಸ್ಟರ್ ಆ್ಯಂಡ್ ಸರ್ವೆಂಟ್ ಬರುತ್ತೆ. ನೀವು ಯಾರಿಗೋ ಒಬ್ಬರಿಗೆ ಕೆಲಸ ಕೊಟ್ಟಿರ್ತೀರಿ, ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಕೊಟ್ಟಿರ್ತೀರಿ, ಅಲ್ಲಿ ಮಾಸ್ಟರ್ ಆ್ಯಂಡ್ ಸರ್ವೆಂಟ್ ಬರಲ್ಲ. ಅವ್ರ ವಿಷಯದಲ್ಲಿ ನೀವು ಚಾರ್ಜ್ ಶೀಟ್ ಇಶ್ಯೂ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಇಶ್ಯೂ ಎ ನೋಟಿಸ್ ಆ್ಯಂಡ್ ಯು ಕ್ಯಾನ್ ನಾಟ್ ಪೇ ಹಿಸ್ ಬಿಲ್, ದಟ್ ಈಸ್ ದ ಇಶ್ಯೂ. ಬಟ್ ಹಿಯರ್ ಇನ್ ದಿಸ್ ಕೇಸ್ ದೇರ್ ಶುಡ್ ಬಿ ಎ ಮಾಸ್ಟರ್ ಆ್ಯಂಡ್ ಸರ್ವೆಂಟ್. ಅಂದರೆ ನೀವು ಅಪಾಯಿಂಟ್ಮೆಂಟ್ ಮಾಡಿ ಅವ್ನು ಕೆಲಸ ಕೊಟ್ಟಿರಬೇಕು, ನಿಮ್ಮ ಸರ್ವೆಂಟಾಗಿ ಅವ್ನು ಕೆಲಸ ಮಾಡ್ತಿರ್ಬೇಕು, ಅಂದಾಗ ಈ ರೂಲ್ ಅಪ್ಲೈ ಆಗ್ತವೆ, ಇಲ್ಲಾಂದರೆ ಅಪ್ಲೈ ಆಗೋದಿಲ್ಲ ಅನ್ನೋದು. ಮಾಸ್ಟರ್ ಸರ್ವೆಂಟ್ ನಡುವಿನ ಸಂಬಂಧ ಇರಬೇಕು. ಆಮೇಲೆ ಪ್ರೊಬೇಷನ್ನಲ್ಲಿ ನಾವು PNJ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ನೈಸರ್ಗಿಕ ನ್ಯಾಯದ ಹಕ್ಕು ಫಾಲೋ ಮಾಡೋ ಇದಿಲ್ಲ. ಆಮೇಲೆ ಸಸ್ಪೆನ್ಷನ್ ಒಂದು ಶಿಕ್ಷೆ ಅಲ್ಲ. ನೋಡಿ, ಯಾವುದೇ ಒಂದು ಅಪರಾಧ ನಡೆದಾಗ ಏನು ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿನ ಅಲ್ಲಿರುವಂತಹ ರೆಕಾರ್ಡ್ಗಳನ್ನು, ದಾಖಲೆಗಳನ್ನ ಹಾಡು ಮಾಡಬಾರ್ದು ಅಂಥೇಳಿ ಅವನೇನು ಮಾಡ್ತಾರೆ, ಕೆಲಸದಿಂದ ಹೊರಗಡೆ ಇಡ್ತಾರೆ. ಆ ಚಾರ್ಜ್ ಶೀಟ್ ಎಲ್ಲ ಫ್ರೇಮ್ ಆಗೋ ತನಕ ಕೆಲಸದಿಂದ ಹೊರಗಡೆ ಇರ್ತಾರೆ. ಅದಕ್ಕೆ ಶಿಕ್ಷೆ ಅಂತ ಹೇಳೋದಿಲ್ಲ. ಎಷ್ಟೋ ಸಲ ಸಸ್ಪೆಂಡ್ ಆದ್ಕೊಳ್ಳಿ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ವಿಲ್ ನಾಟ್ ಅಕ್ಸೆಪ್ಟ್ ದೇರ್ ಆರ್ಗ್ಯುಮೆಂಟ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಶಿಕ್ಷೆಯನ್ನು ನೇಮಕಾತಿ ಅಧಿಕಾರಿಗಿಂತ ಕೆಳಗಿನ ಅಧಿಕಾರಿ ವಿಧಿಸಲಾಗದು. ನ್ಯಾಯಸಮ್ಮತ ಪ್ರಕ್ರಿಯೆ ಪಾಲನೆ ಅಗತ್ಯವಿದೆ. ಶಾಸನಿಕ ಸಮೀಕ್ಷೆ, ಜುಡಿಷಿಯಲ್ ರಿವ್ಯೂ, ಅಂದರೆ ಕೋರ್ಟ್ ಇದನ್ನು ಪರಿಶೀಲಿಸ್ಬೋದು. ಅಂದರೆ ನೀವು ಕೊಟ್ಟಂತಹ ಶಿಕ್ಷೆ ಸದುದ್ದೇಶದಿಂದ ಇದೆಯೋ ದುರುದ್ದೇಶದಿಂದ ಇದೆಯೋ ಅನ್ನೋದನ್ನು ಕೋರ್ಟ್ ನೋಡ್ಬೋದು. ದ ಕೋರ್ಟ್ ವಿಲ್ ಲುಕ್ ಆಟ್ ಯುವರ್ ಡಿಸಿಷನ್. ಎವ್ರಿ ಡಿಸಿಷನ್ ಈಸ್ ಸಬ್ಜೆಕ್ಟ್ ಟು judicial review, and the court will look at whether the action taken by the department on a public servant is bona fide or mala fide. If it is bona fide, court will not interfere. If it is mala fide, court will cancel the order. ಶಿಕ್ಷೆ ನೀಡುವ ಮೊದಲು ಸಾಕ್ಷ್ಯಾಧಾರಗಳನ್ನು ಬಹಿರಂಗಪಡಿಸಬೇಕು. ಸಾಕ್ಷಿದಾರರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವ ಅವಕಾಶ ಇರಬೇಕು. ನೈಸರ್ಗಿಕ ನ್ಯಾಯದ ಲಂಘನವಾಯಿತು ಎಂದರೆ ನೈಸರ್ಗಿಕ ನ್ಯಾಯವನ್ನು ಪಾಲಿಸದಿದ್ದರೆ, ಹೀಗೆ ಹೇಳಿದ್ನು, ಇದೆಲ್ಲ ಸರಿ ಹೋಗೋದಲ್ಲ. ನೈಸರ್ಗಿಕ ನ್ಯಾಯವನ್ನು ಪಾಲಿಸದಿದ್ದರೆ ನ್ಯಾಯಾಲಯದಲ್ಲಿ ಅವಲೋಕನ ಸಾಧ್ಯ. ಜುಡಿಷಿಯಲ್ ರಿವ್ಯೂ ಈಸ್ ಪಾಸಿಬಲ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇದೇ ಸರ್ಕಾರಿ ನೌಕರಿಗಿರುವಂತಹ ಏನು ರಕ್ಷಣೆ. ಆರ್ಟಿಕಲ್ 311 is the right to be heard, and it starts from here. 311 point number 1, this is point number 1. 311, this is point number 2. These are the protections available to the public servant ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಅದರ ಕನ್ನಡ ತರ್ಜುಮೆಯನ್ನು ಇಲ್ಲಿ ಮಾಡಿದ್ದೀನಿ ನಾನು. ಹಿಯರ್ ಆಲ್ಸೋ ದೇರ್, ಇಟ್ ಈಸ್ ಹಿಯರ್ ಆಲ್ಸೋ ದೇರ್. ದೆನ್ ಎಕ್ಸೆಪ್ಷನ್ಸ್, ಹಂಗಾರೆ ಯಾವ ಸಂದರ್ಭದಲ್ಲಿ ನಾವು ಇದನ್ನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ನಾವು ನೋಡಬೇಕು. ಅಂದರೆ ಎಲ್ಲ ಸಂದರ್ಭದಲ್ಲಿಯೂ 311 ನಿಮ್ಗೆ ಯೂಸ್ ಆಗಲ್ಲ, ಅಂದರೆ ರಕ್ಷಣೆ ಯೂಸ್ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ರಕ್ಷಣೆ ಇಲ್ಲದೇ ಕ್ರಮ ತೆಗೆದುಕೊಳ್ಬೋದು. ನಂಬರ್ 1, ಅವನಿಗೆ ಶಿಕ್ಷೆ ಆಗಿದ್ದರೆ, ಕ್ರಿಮಿನಲ್ ಶಿಕ್ಷೆ ಆಗಿದ್ದರೆ
ಸರ್ಕಾರಿ ನೌಕರಿ ಒಳಗೆ ಇಟ್ಕೊಳ್ಳಲ್ಲ. ಹಿ ವಿಲ್ ಬಿ ಇಮಿಡಿಯೇಟ್ಲಿ ಡಿಸ್ಮಿಸ್ಡ್. ವೆನ್ ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್ ಟು ಹೋಲ್ಡ್ ಎನ್ಕ್ವೈರಿ. ಕೆಲವೊಂದು ಸಂದರ್ಭದಲ್ಲಿ ಎನ್ಕ್ವೈರಿ ಮಾಡೋದು ಸಾಧ್ಯತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಈಗ ನಮ್ಮ ರಕ್ಷಣೆಯ ಗೌಪ್ಯತೆಯನ್ನು ಬಹಿರಂಗಪಡಿಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದ ಯೂಸ್? ಓನ್ಲಿ ಥಿಂಗ್, ಅದರ ದಾಖಲೆಗಳನ್ನು ಜುಡಿಷಿಯಲ್ ಕೇಳಿದಾಗ ಕೊಡಬೇಕಾಗತ್ತೆ. ಸೊ ಅಂಥ ಟೈಮಲ್ಲಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ವೆನ್ ಹೋಲ್ಡಿಂಗ್ ಎನ್ಕ್ವೈರಿ ಈಸ್ ಅಗೇನ್ಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ, ಅದೇ ಹೇಳಿದ್ನಲ್ಲ, ದೇಶದ ರಕ್ಷಣೆಯ ವಿಷಯದಲ್ಲಿ. ಆದರೆ ಅದನ್ನು ಏನು ಮಾಡ್ಬೇಕು, ನೀವು ಯಾಕೆ ಮಾಡಿದಿರಿ ಅನ್ನೋದನ್ನು ರೈಟಿಂಗಲ್ಲಿ ಇಡಬೇಕು. ಓಕೆ. ಮತ್ತು ಆರ್ಮ್ಡ್ ಆ್ಯಕ್ಟಲ್ಲಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ 311ಗೆ ಪ್ರಾವಧಾನ ಇಲ್ಲ. 311 ಈಸ್ ನಾಟ್ ಅವೈಲೇಬಲ್ ಫಾರ್ ಪೀಪಲ್ ಇನ್ ಮಿಲಿಟ್ರಿ ಅನ್ನೋದನ್ನು ತಿಳ್ಕೊಬೇಕು. ಇನ್ ಕೇಸ್ ಆಫ್ ಅ ಪರ್ಸನ್ ಗವರ್ನ್ಡ್ ಬೈ ಆರ್ಮ್ಡ್ ಆ್ಯಕ್ಟ್, ಮಿಲಿಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ 311ನ ಪ್ರಾವಧಾನಗಳು ಅಪ್ಲೈ ಆಗೋದಿಲ್ಲ. ಉದ್ಯೋಗಿ ಅಪರಾಧದಲ್ಲಿ ಶಿಸ್ತು ತಪ್ಪಿದಾರನಾಗಿದ್ದರೆ, ಇದನ್ನು ನೀವು ಕನ್ನಡದಲ್ಲಿ ಏನು ಬರೀರಿ ಅಂದರೆ, ದಂಡನೀಯ ಶಿಕ್ಷೆಗೆ ಗುರಿಯಾಗಿದ್ದರೆ, ದಂಡನೀಯ ಶಿಕ್ಷೆಗೆ ಗುರಿಯಾಗಿದ್ದರೆ ಅಂತ ಬರೀರಿ. ಗುರಿಯಾಗಿದ್ದರೆ ಉದ್ಯೋಗಿ ದಂಡನೀಯ ಶಿಕ್ಷೆಗೆ ಗುರಿಯಾಗಿದ್ದರೆ, ದಿಸ್ ಈಸ್ ಫಸ್ಟ್ ಒನ್. ಓಕೆ. ತನಿಖೆ ನಡೆಸುವುದು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿದ್ದರೆ, ಕೆಲವೊಂದು ಸಲ ಹಾಗಾಗುತ್ತೆ, ಸಿಚುವೇಶನ್ಸ್ ಮೇ ಕಮ್ ಲೈಕ್ ದ್ಯಾಟ್, ಇಟ್ ಈಸ್ ಇಂಪಾಸಿಬಲ್ ಟು ಎನ್ಕ್ವೈರ್. ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ಮತ್ತು ಸಶಸ್ತ್ರ ಪಡೆ ಕಾಯ್ದೆ ವಿಷಯದಲ್ಲಿ, ಈ 3-4 ವಿಷಯಗಳಲ್ಲಿ ನಾವು ಅನುಚ್ಛೇದ 311ರ ಬಳಕೆಯನ್ನು ಮಾಡುವುದಿಲ್ಲ ಅಥವಾ ಅಪವಾದಗಳನ್ನು ಮಾಡುವುದಿಲ್ಲ, ನೇರವಾಗಿ ಅವ್ರನ್ನ ತೆಗೆದು ಹಾಕ್ತೀವಿ ಅಂತಕ್ಕಂಥದ್ದು. This is not pertaining to syllabus, but it is available in that. That's why I have written it. Just neglect it. ಆಲ್ ಇಂಡಿಯಾ ಸರ್ವಿಸ್ ಅಂದರೆ ಆಲ್ ಇಂಡಿಯಾ ಸರ್ವಿಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ನಾವೇನು ಮಾಡಿದ್ದೀವಿ, 312ಅಲ್ಲಿ ಹೇಳಿದ್ದೀವಿ ಅನ್ನೋದನ್ನು ನಾವು ನೋಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ದಿ ಪ್ರೊಟೆಕ್ಷನ್ ದಟ್ ಈಸ್ ಅವೈಲೇಬಲ್ ಟು ದಿ ಪಬ್ಲಿಕ್ ಸರ್ವೆಂಟ್ಸ್. ಪಬ್ಲಿಕ್ ಸರ್ವೆಂಟ್ಸು ಅಂತಂದರೆ ಸರ್ಕಾರಿ ಕೆಲಸಕ್ಕೆ ನೇಮಿಸಿದಂತಹ ವ್ಯಕ್ತಿಗಳು. he will start from a group D to the IAS ಆಫೀಸರ್, ಚೀಫ್ ಸೆಕ್ರೆಟರಿ ಆರ್ ಪ್ರಿನ್ಸಿಪಲ್ ಸೆಕ್ರೆಟರಿ, ಅಲ್ಲಿಯವರೆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನಾವೇನಂತೀವಿ, ಸಾರ್ವಜನಿಕ ಸೇವಕರು ಅಂತ ಹೇಳ್ತೀವಿ, ಪಬ್ಲಿಕ್ ಸರ್ವೆಂಟ್ಸ್. ಇವರೆಲ್ಲರಿಗೂ ಈ ಒಂದು ವ್ಯವಸ್ಥೆ ಏನಿದೆಯಲ್ಲ ಇದು ಅಪ್ಲೈ ಆಗುತ್ತೆ. ಅದು ಕಾಂಟ್ರಾಕ್ಟರ್ಗೆ ಅಪ್ಲೈ ಆಗೋಲ್ಲ. ಇಟ್ ಇಸ್ ನಾಟ್ ಅಪ್ಲೈಡ್ ಟು ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ಸ್. ಅಲ್ಲಿರ್ತಕ್ಕಂಥದ್ದು ಕಾಂಟ್ರಾಕ್ಟ್ ಲಾ ವಿಲ್ play its role, nothing else. Whatever contract law says, Indian Contract Act 1872, what it says, that will hold there in case of independent contract. So, ಈ ಒಂದು ವ್ಯವಸ್ಥೆ ಆಗಬೇಕು ಅಂತಂದ್ರೇನು, ದೇರ್ ಮಸ್ಟ್ ಬಿ ಎ ಕಾನ್ಸೆಪ್ಟ್ ಆಫ್ ಮಾಸ್ಟರ್ ಸರ್ವೆಂಟ್ ರಿಲೇಷನ್. ಮಾಸ್ಟರ್ ಇಸ್ ದ ಗೌರ್ಮೆಂಟ್, ಸರ್ವೆಂಟ್ ಇಸ್ ದಿ ಪಬ್ಲಿಕ್ ಸರ್ವೆಂಟ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇದ್ರ ಮೇಲೆ ನಿಮಗೆ ಪ್ರಶ್ನೆ ಬರುವಂತಹ ಇದೆ, ಲಾಂಗ್ ಆನ್ಸರ್ ಕ್ವಶನು ಬರ್ಬೋದು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.